ಬೆಂಗಳೂರಿನ ರಾಜರಾಜೇಶ್ವರಿ ವಿಧಾನಸಭೆ ವ್ಯಾಪ್ತಿಯ ಕೊಟ್ಟಿಗೆಹಳ್ಳಿಯ ಮಾಳಗಾಳದಲ್ಲಿ ಇಂದು ಸಂಕ್ರಾಂತಿ ಸುಗ್ಗಿ ಹಬ್ಬ ಆಯೋಜನೆ ಮಾಡಲಾಗಿತ್ತು. ಯುವ ನಾಯಕಿ ಕುಸುಮಾ ಹನುಮಂತರಾಯಪ್ಪ ಅವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಮುಖಂಡ ಎಸ್. ಶೇಖರ್ ಅವರ ನೇತೃತ್ವದಲ್ಲಿ ಸುಮಾರು 25,000 ಜನರಿಗೆ ಕಬ್ಬು, ಕಡಲೆಕಾಯಿ, ಗೆಣಸು ಹಾಗೂ ಅವರೆಕಾಯಿ ವಿತರಿಸಲಾಯಿತು. ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ನಿಕಟಪೂರ್ವ ಸಂಸದ ಡಿಕೆ ಸುರೇಶ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಡಿಕೆ ಸುರೇಶ್ ಅವರಿಗೆ ಹನುಮಂತರಾಯಪ್ಪ, ರಾಂಪುರ, ನಾಗೇಶ್ ಸೇರಿ ಹಲವು ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ ಕುಮಾರ್, ಸಮಾಜ ಸೇವಕರಾದ ದೇವರಾಜು, ಕಾಂಗ್ರೆಸ್ ಮುಖಂಡರಾದ ಅಮರನಾಥ್, ಚೇತನ್, ಪ್ರವೀಣ್, ಶಶಿಕುಮಾರ್, ಶ್ರೀನಿವಾಸ್, ಹರೀಶ್ ಉಪಸ್ಥಿತರಿದ್ದರು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕಷ್ಟಪಟ್ಟು ಈ ಒಂದು ಹಬ್ಬ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಹಬ್ಬದ ಸಂಕೇತವಾಗಿ ಮೂಲ ನಮ್ಮ ಗೆಣಸು. ಫಾರಿನಲ್ಲೆಲ್ಲ ಹೋದ್ರೆ ಸ್ವೀಟ್ ಪೊಟೇಟೊ ಅಂತ ಕೊಡ್ತಾರೆ. ಸೊ ಅದನ್ನ ಬಹಳ ಸಂತೋಷದಿಂದ ಅವರೆಲ್ಲ ತಿಂತಾರೆ. ನಾವು ನಮ್ಮ ಮಕ್ಕಳಿಗೆ ಇಲ್ಲೊಂಚೂರು ಏನೋ ಹಳ್ಳಿಯವರೆಲ್ಲ ನೀವೆಲ್ಲ ಬಂದು ಸೇರ್ಕೊಂಡ್ರಲ್ಲಿ ಗೆಣಸು ತಿಂತೀರಿ. ಬೇರೆಯವರೆಲ್ಲ ಸ್ವಲ್ಪ ಡೈಜೆಷನ್ಗೆ ಪ್ರಾಬ್ಲಮ್ ಅಂತೇಳಿ ಅದು ತಿನ್ನೋದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಆರೋಗ್ಯಕ್ಕೆ ಒಳ್ಳೆಯದು ಗೆಣಸು. ಜೊತೆಗೆ ಅವರೆಕಾಯಿ ತಂದಿದ್ದಾರೆ, ಕಬ್ಬು ಕೊಡ್ತಾ ಇದ್ದಾರೆ. ಸಾಕಷ್ಟು ಎಲ್ಲರೂ ಕೂಡ ವಿತರಣೆ ಮಾಡಲಿಕ್ಕೆ ನಿಮ್ಮ ಮನೆಯಲ್ಲಿ ಸಂಕ್ರಾಂತಿಯ ಸಂಕೇತವಾದ ಕಬ್ಬು, ಬೆಲ್ಲ, ಅವರೆಕಾಯಿ ಮತ್ತು ಕಡಲೆಕಾಯಿ ಇವೆಲ್ಲನೂ ಕೂಡ ತಗೊಂಡು ಸಂತೃಷ್ಟಿಯಿಂದ ಮುಂದಿನ ವರ್ಷದಲ್ಲಿ ಈ ರಾಜ್ಯಕ್ಕೆ ಒಳ್ಳೆಯದಾಗಲಿ, ಈ ದೇಶಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಭಾಗ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕೆಲಸಗಳು ಈ ಭಾಗದಲ್ಲಿ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಶೇಖರ್ ಅವರ ಜೊತೆಗೂಡಿ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ರಾಜರಾಜೇಶ್ವರಿ ನಗರದ ಎಲ್ಲ ಮುಖಂಡರುಗಳು ಇಲ್ಲಿದ್ದಾರೆ. ನಮ್ಮ ಈಗ ಮಾಜಿ ಕಾರ್ಪೊರೇಟರ್ಗಳಿದ್ದಾರೆ, ಬ್ಲಾಕ್ ಅಧ್ಯಕ್ಷರುಗಳಿದ್ದಾರೆ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರುಗಳಿದ್ದಾರೆ, ಪದಾಧಿಕಾರಿಗಳಿದ್ದಾರೆ, ಶ್ರೀಮತಿ ಕುಸುಮಾ ಅವರಿದ್ದಾರೆ, ನಮ್ಮ ಹನುಮಂತರಾಯಪ್ಪನವರಿದ್ದಾರೆ, ಹಳ್ಳಿಕಾರರ ಹಸು ಸಾಕಿರೋರು ವೆಂಕಟೇಶ್ವರು ಅವರೆಲ್ಲರೂ ಹೀಗೆ ಬಂದು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಶುಭ ಆಗಲಿ. ಸಾಯಂಕಾಲದವರೆಗೂ ಕೂಡ ಇನ್ನ 3-4 ಪಾಯಿಂಟಲ್ಲಿ 7 ಪಾಯಿಂಟಲ್ಲಿ ಈ ಥರ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಕುಸುಮಾ ಅವರು ಇಲ್ಲೇ ಇದ್ದು ಎಲ್ಲರಿಗೂ ಕೂಡ ಹಂಚುವಂಥ ಕೆಲಸನ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಈ ವರ್ಷದ ಸಂಕ್ರಾಂತಿ ಹಬ್ಬ, ನಾಳೆ ಸಂಕ್ರಾಂತಿ ಹಬ್ಬ ಇದೆ. ನಮ್ಮ ಕೊಟ್ಕೆಪಾಳ್ಯ, ಇಡೀ ಕೊಟ್ಕೆಪಾಳ್ಯ ವಾರ್ಡ್ನಲ್ಲಿ ನಮ್ಮ ಮುಖಂಡರಾಗಿರುವಂಥ ಶೇಖರಣ್ಣ ಮತ್ತು ಹಾಗೆ ಇಲ್ಲಿರುವಂಥ ಎಲ್ಲ ನಮ್ಮ ಈ ಭಾಗದ ಎಲ್ಲ ಮುಖಂಡರುಗಳೆಲ್ಲರೂ ಸೇರಿ ಸಂಕ್ರಾಂತಿ ಸುಗ್ಗಿ ಅಂತ ಹೇಳಿ ಕಳೆದ ವರ್ಷದಿಂದನೂ ಕೂಡ ಎಲ್ಲ ಏನು ನಮ್ಮ ಹಳ್ಳಿಯ ಸೊಗಡನ್ನು ತೆಗೆದುಕೊಂಡು ಬಂದು ಮಾಳ್ಗಾಳದಲ್ಲಿರ್ಬೋದು, ಕೊಟ್ಕೆಪಾಳ್ಯದ ಹಲವಾರು ಭಾಗಗಳಲ್ಲಿ ಕಡಲೆಕಾಯಿ, ಗೆಣಸು, ಅವರೆಕಾಯಿ ಮತ್ತು ಕಬ್ಬನ್ನು ಹಂಚುವಂಥ ಕೆಲಸವನ್ನು ನಾವು ಕಳೆದ ವರ್ಷದಿಂದನೂ ಕೂಡ ಮಾಡ್ತಾ ಬರ್ತಿದ್ದೀವಿ. ಈ ವರ್ಷವೂ ಕೂಡ ಅದೇ ರೀತಿಯಾದ ಒಂದು ಪ್ರತೀತಿಯನ್ನು ಮುಂದುವರಿಸಿಕೊಂಡು ಸಂಕ್ರಾಂತಿ ಹಬ್ಬಕ್ಕೆ ಈ ಭಾಗದಲ್ಲಿ ಇವತ್ತು ಮೊದಲನೇ ಒಂದು ಪಾಯಿಂಟ್ ಆಗಿ ಮಾಳಗಾಳದಲ್ಲಿ ಎಲ್ಲ ಮನೆಗಳಿಗೆ, ಎಲ್ಲರ ಮನೆಯಲ್ಲೂ ಕೂಡ ಸಂಕ್ರಾಂತಿ ಹಬ್ಬ ವಿಶೇಷವಾಗಿ ಆಚರಣೆ ಮಾಡಲಿ ಅಂತ ಹೇಳಿ ಇವತ್ತು ಕಬ್ಬು, ಗೆಣಸು, ಅವರೆಕಾಯಿ, ಕಡಲೆಕಾಯಿ ಎಲ್ಲವನ್ನು ಕೂಡ ಹಂಚ್ತಾ ಇದ್ದೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಡಿಕೆ ಸುರೇಶ್ ಸರ್ ಅವರು ಬಂದು ಇನಾಗ್ರೇಷನನ್ನು ಮಾಡಿ ಹೋಗಿದ್ದಾರೆ. ಸೊ ಈ ಭಾಗದ ಎಲ್ಲ ಜನಗಳಿಗೂ ಕೂಡ ಈ ಮೂಲಕ ನಾವು ನಮ್ಮ ಪಕ್ಷದ, ಕಾಂಗ್ರೆಸ್ ಪಕ್ಷದ ಪರವಾಗಿ, ಎಲ್ಲರ ಪರವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೀವಿ. ಆ ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮ್ಮ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ನಮ್ಮ ಕುಸುಮಾ ಹನುಮಂತರಾಯಪ್ಪರ ಸಹಕಾರದಲ್ಲಿ ಈ ಭಾಗದ ನಾಯಕರಾದಂಥ ಶೇಖರ್ ಅವರ ಅಧ್ಯಕ್ಷತೆಯಲ್ಲಿ, ಡಿ ಕೆ ಸುರೇಶ್ರವರ ನಾಯಕತ್ವದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷವೂ ಸುಗ್ಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿ ಈ ಬಾರಿಯೂ ಕೂಡ ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಸಮೃದ್ಧಿ, ಸಹಕಾರ ಹೊಸ ವರ್ಷದಲ್ಲಿ ಎಲ್ಲ ಸಿಕ್ಕಲಿ ಅಂತೇಳಿ ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ರವರ ಆಶೀರ್ವಾದದೊಂದಿಗೆ ಮತ್ತು ಬೆಂಬಲದೊಂದಿಗೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಈ ದಿನ ಸಂಕ್ರಾಂತಿಯ ಸಿಹಿ ಹಂಚು ಕಾರ್ಯಕ್ರಮ, ಗೆಣಸಂಚು ಕಾರ್ಯಕ್ರಮ, ಕಬ್ಬಂಚು ಕಾರ್ಯಕ್ರಮ ಮತ್ತು ಎಳ್ಳು ಬೆಲ್ಲ ಹಂಚು ಕಾರ್ಯಕ್ರಮ ಎಲ್ಲವನ್ನು ನಮ್ಮ ಶೇಖರ್ ಅವರ ನಾಯಕತ್ವದಲ್ಲಿ
ಈ ಭಾಗದಲ್ಲಿ ರಾಜರಾಜೇಶ್ವರಿ ನಗರ ಕ್ಷೇತ್ರ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಇಟ್ಕೊಂಡಿದ್ದಾರೆ. ಈ ಹೊಸ ವರ್ಷದಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲ ಥರದಲ್ಲೂ ಕೂಡ ಸಹಕಾರವನ್ನು ಸಿಕ್ಕಲಿ ಆಚರಣೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸಂಕ್ರಾಂತಿ ಹಬ್ಬ ಹಸು ಆಚರಣೆಯನ್ನು ಹಸು ಕೋಳಿ ದನ ಕುರಿಗಳನ್ನು ಮರೆಯುವಂಥ ಸಂದರ್ಭದಲ್ಲಿ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಸಂಕ್ರಾಂತಿ ಸುಗ್ಗಿಯನ್ನು ಆಚರಣೆ ಮಾಡೋದ್ರ ಮುಖಾಂತರವಾಗಿ ಈ ಭಾಗದಲ್ಲಿ ಇಂಥ ಅದ್ಭುತ ಕಾರ್ಯಕ್ರಮವನ್ನು ನಮ್ಮ ಪಶ್ಚಿಮ ವಿಭಾಗದ ಜಿಲ್ಲಾಧ್ಯಕ್ಷರಾದಂಥ ಹನುಮಂತರಾಯಪ್ಪನವರು, ಕುಸುಮಾ ಹನುಮಂತರಾಯಪ್ಪನವರು, ವಿಶೇಷವಾಗಿ ಡಿ ಕೆ ಸುರೇಶ್ರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಹೆಚ್ಚಿನ ಮೆರುಗನ್ನು ತಂದುಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ಇದೇ ರೀತಿಯನ್ನು ಮಾಡ್ತಾರೆ. ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಈ ಕ್ಷೇತ್ರದ ಜನತೆಗೆ, ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿಯನ್ನು ಕಾಪಾಡಲಿ, ಸಂಕ್ರಾಂತಿಯ ಹೊಸ ವರ್ಷದ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ. ಇದನ್ನು ಕೊರೋನಾ ಟೈಮಲ್ಲಿ ನಮ್ಮ ನಾಯಕರಾದ ಡಿ ಕೆ ಸುರೇಶ್ರವರು ಕುಸುಮಾ ಮೇಡಮು ಮತ್ತು ಹನುಮಂತರಾಯಪ್ಪ ಅವ್ರನ್ನ ಕರೆದು ರೈತರಿಂದ ನೇರವಾಗಿ ಖರೀದಿ ಮಾಡಿ ಜನಗಳಿಗೆ ಕೊಡಬೇಕು, ಈ ತರಕಾರಿ ಎಲ್ಲ ಹಾಳಾಗ್ತಾ ಇದೆ ಅನ್ನೋ ಕಾರಣಕ್ಕೆ ರೈತರಿಗೆ ಒಳ್ಳೆಯದಾಗಲಿ ಅನ್ನೋ ಕಾರ್ಯಕ್ರಮನ ನಮಗೆ ಕೊರೋನಾ ಸಮಯದಲ್ಲಿ ನಮಗೆ ಹೇಳಿಸ್ಕೊಟ್ರು. ಅದನ್ನೇ ನಾವು ಕುಸುಮಾ ಮೇಡಮ್ ಅವರ ಹನುಮಂತರಾಯಪ್ಪನವರ ನೇತೃತ್ವದಲ್ಲಿ ಅವತ್ತಿಂದ ಕಂಟಿನ್ಯೂ ಮಾಡ್ಕೊಂಬತ್ತಾ ಇದ್ದೀವಿ. ಮತ್ತು ಹಾಗೆ ಸಂಕ್ರಾಂತಿ ಸುಗ್ಗಿ ಕಾರ್ಯಕ್ರಮದಲ್ಲಿ ಏನು ಇವತ್ತು ಎಲ್ಲ ಬೆಲೆ ಗಗನಕ್ಕೇರಿದೆ. ಮೇಡಮ್ ಅವ್ರನ್ನ ಹನುಮಂತರಾಯಪ್ಪ ಅವ್ರನ್ನ ಕುಸುಮಾ ಹನುಮಂತರಾಯಪ್ಪ ಅವ್ರನ್ನ ನಾವು ಕೇಳಿದಾಗ 100 ರೂಪಾಯಿ 150 ರೂಪಾಯಿ ಒಂದು ಜೊತೆ ಕಬ್ಬು ಬಡ ಸಾಮಾನ್ಯರು ಹಬ್ಬ ಮಾಡೋಕ್ಕಾಗೋದಿಲ್ಲ, ಏನಾದರೂ ಸಹಾಯ ಮಾಡಬೇಕು ಅವ್ರಿಗೆ ಅನ್ನೋ ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಕಬ್ಬು, ಕಡಲೆಕಾಯಿ, ಗೆಣಸು, ಅವರೆಕಾಯಿನ ವಿತರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಮೇಡಮ್ ಅವರು ಸೂಚನೆ ಕೊಟ್ಟಾಗ ನಾವು ಆ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು 25,000 ಜನಕ್ಕೆ ಕೊಡಬೇಕು ಅಂತ ಅಂದ್ಕೊಂಡು ಒಂದು 8 ಪಾಯಿಂಟ್ಗಳನ್ನ ಮಾಡಿದ್ದೀವಿ. ಎಲ್ಲ 8 ಪಾಯಿಂಟ್ಗಳಲ್ಲೂ ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ವಿತರಣಾ ಕಾರ್ಯಕ್ರಮಗಳನ್ನ ಮೇಡಮ್ ಅವರು ಇಟ್ಕೊಂಡಿದ್ದಾರೆ. ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ಅಲ್ಲಿ ಸಂಜೆಯಿಂದ ರಾತ್ರಿ 10 ಗಂಟೆವರೆಗೂ ಕೊಡ್ತಾ ಇರ್ತೀವಿ.